ಬಂಧುಗಳೇ, ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಕಾಂಗ್ರೆಸ್ ಪಕ್ಷದ ಕರಾಳ ಇತಿಹಾಸ. ಯಾವ ಪಕ್ಷವು ದೇಶದ ವಿಭಜನೆಗೆ ಮೌನ ಸಮ್ಮತಿ ನೀಡಿತೋ ಆ ಪಕ್ಷಕ್ಕೆ ಈ ದೇಶದ ಮಣ್ಣಿನ ಗುಣ ಎಂದಿಗೂ ಅರ್ಥವಾಗಲಿಲ್ಲ. ಅಧಿಕಾರದ ಹಪಾಹಪಿಗೆ ಬಿದ್ದು ಭಾರತದ ಆತ್ಮಾಭಿಮಾನವನ್ನು ಹರಾಜಿಗಿಟ್ಟ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖವಾಡ ಈಗ ಬಯಲಾಗಿದೆ. 1. ರಾಮನ ಅಸ್ತಿತ್ವಕ್ಕೆ ಸವಾಲು ಮತ್ತು ಸನಾತನ ವಿರೋಧ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಪ್ರತಿ ಹಂತದಲ್ಲೂ ಅಡ್ಡಿಪಡಿಸಿದವರು ಯಾರು? ನ್ಯಾಯಾಲಯದಲ್ಲಿ ಶ್ರೀರಾಮ ಕೇವಲ ಕಾಲ್ಪನಿಕ ಪಾತ್ರ ಎಂದು ಅಫಿಡವಿಟ್ ಸಲ್ಲಿಸಿದ ಅಧಮರು ಇವರು. ಇತ್ತೀಚೆಗೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಎಂದು ಮಿತ್ರಪಕ್ಷಗಳು ಕೂಗಿದಾಗ ಮೌನವಾಗಿ ಬೆಂಬಲ ನೀಡಿದ್ದು ಇದೇ ಕಾಂಗ್ರೆಸ್ ಅಲ್ಲವೇ? ಬಹುಸಂಖ್ಯಾತರ ನಂಬಿಕೆಗಳನ್ನು ಕೊಲ್ಲುವ ಈ ಪ್ರವೃತ್ತಿ ದೇಶಕ್ಕೆ ಮಾರಕ. 2. ಶಹಬಾನೋ ಪ್ರಕರಣ ಮತ್ತು ತುಷ್ಟೀಕರಣದ ಪರಾಕಾಷ್ಠೆ. 1985ರಲ್ಲಿ ಶಹಬಾನೋ ಎಂಬ ಅಸಹಾಯಕ ಮಹಿಳೆಗೆ ಸುಪ್ರೀಂ ಕೋರ್ಟ್ ನ್ಯಾಯ ನೀಡಿದಾಗ ಕೇವಲ ಒಂದು ನಿರ್ದಿಷ್ಟ ಸಮುದಾಯದ ಮೂಲಭೂತವಾದಿಗಳನ್ನು ಓಲೈಸಲು ಸಂವಿಧಾನಕ್ಕೆ ತಿದ್ದುಪಡಿ ತಂದ ಇತಿಹಾಸ ಇವರದ್ದು. ಇದು ನ್ಯಾಯದ ಹತ್ಯೆಯಲ್ಲವೇ? ಅಲ್ಪಸಂಖ್ಯಾತರ ಮತಕ್ಕಾಗಿ ಹೆಣ್ಣುಮಕ್ಕಳ ಹಕ್ಕನ್ನೇ ಕಸಿದುಕೊಂಡ ಪಕ್ಷವಿದು. 3. ಹಿಂದೂ ಭಯೋತ್ಪಾದನೆ ಎಂಬ ಕಟ್ಟುಕಥೆ. ನಿಜವಾದ ಭಯೋತ್ಪಾದಕರನ್ನು ಮಟ್ಟಹಾಕುವ ಬದಲು ಜಗತ್ತಿನಲ್ಲೇ ಅತ್ಯಂತ ಶಾಂತಿಪ್ರಿಯರಾದ ಹಿಂದೂಗಳ ಮೇಲೆ ಕೇಸರಿ ಭಯೋತ್ಪಾದನೆ ಎಂಬ ಹಣಿಪಿಟ್ಟಿ ಹಚ್ಚಲು ಸಂಚು ಹೂಡಿದವರು ಇವರು. ಮುಂಬೈ ದಾಳಿಯಂತಹ ಭೀಕರ ಕೃತ್ಯ ನಡೆದಾಗಲೂ ಅದನ್ನ ಹಿಂದೂ ಸಂಘಟನೆಗಳ ತಲೆಗೆ ಕಟ್ಟಲು ಯತ್ನಿಸಿದ ಇವರ ಕುತಂತ್ರ ಅಕ್ಷಮ್ಯ. 4. ದೇಶದ್ರೋಹಿಗಳ ಜೊತೆಗಿನ ನಂಟು. ಅಫ್ಜಲ್ ಗುರು ಮತ್ತು ಯಾಕೂಬ್ ಮೆಮನ್ ಅಂತಹ ದೇಶದ್ರೋಹಿಗಳಿಗೆ ಗಲ್ಲು ಶಿಕ್ಷೆಯಾದಾಗ ನ್ಯಾಯಾಲಯದ ಮೇಲೆ ಸಂಶಯಪಟ್ಟವರು, ಕಾಶ್ಮೀರದಲ್ಲಿ ಸೇನೆಯ ಮೇಲೆ ಕಲ್ಲು ತೂರುವವರನ್ನು ಹಾದಿ ತಪ್ಪಿದ ಯುವಕರು ಎಂದು ಕರೆದವರು ಇವರು. ಜೆಎನ್ಯು ಅಂಗಳದಲ್ಲಿ ಭಾರತವನ್ನು ತುಂಡರಿಸುವ ಘೋಷಣೆ ಮೊಳಗಿದಾಗ ಅಲ್ಲಿಗೆ ಓಡಿಹೋಗಿ ಬೆಂಬಲ ಸೂಚಿಸಿದ್ದು ಇವರ ಅತಿದೊಡ್ಡ ದ್ರೋಹ. 5. ಹಬ್ಬಗಳ ಮೇಲೆ ನಿರ್ಬಂಧ, ಸಂಸ್ಕೃತಿಯ ಹರಣ. ಗಣೇಶೋತ್ಸವವಿರಲಿ ಅಥವಾ ದೀಪಾವಳಿ ಇರಲಿ, ಸನಾತನ ಹಬ್ಬಗಳ ಮೇಲೆ ಕಾನೂನಿನ ಸಂಕೋಲೆ ತೊಡಿಸಲು ಹವಣಿಸುವ ಇವರು ಅನ್ಯಧರ್ಮದ ಆಚರಣೆಗಳಿಗೆ ಕೋಟಿ ಕೋಟಿ ಅನುದಾನ ಹರಿಸುತ್ತಾರೆ. ಬಹುಸಂಖ್ಯಾತರನ್ನು ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡುವುದೇ ಇವರ ಗುಪ್ತ ಅಜೆಂಡಾ. ಮುಕ್ತಾಯ. ಯಾರು ತನ್ನ ದೇಶದ ಮೂಲ ಸಂಸ್ಕೃತಿಯನ್ನು ದ್ವೇಷಿಸುತ್ತಾರೋ, ಯಾರು ಉಗ್ರಗಾಮಿಗಳ ಸಾವಿಗೆ ಕಣ್ಣೀರು ಸುರಿಸುತ್ತಾರೋ ಅಂತಹ ಶಕ್ತಿಗಳಿಗೆ ಈ ನೆಲದಲ್ಲಿ ಜಾಗವಿರಬಾರದು. ಕಾಂಗ್ರೆಸ್ ಎಂದರೆ ಅದು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಅದು ಭಾರತದ ಸಂಸ್ಕೃತಿಯನ್ನು ಒಳಗಿನಿಂದಲೇ ಪೋಖರಿಸುತ್ತಿರುವ ಅಥವಾ ಕೊರೆಯುತ್ತಿರುವ ಒಂದು ಗೆದ್ದಲು ಹುಳು. ಈ ವಿಷಜಂತುಗಳ ಮುಖವಾಡವನ್ನು ಕಳಚುವ ಸಮಯ ಬಂದಿದೆ. ಡಬಲ್ ಹೆಡ್ಡಿಂಗ್: ಕಾಂಗ್ರೆಸ್ ಮತ್ತು ಅದರ ಮಿತ್ರಕೂಟದ ದೇಶವಿರೋಧಿ ಹಾಗೂ ಹಿಂದೂ ವಿರೋಧಿ ಅಜೆಂಡಾ, ಒಂದು ಬಹಿರಂಗ ಸವಾಲು. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ಎನ್ನುವುದು ಕೇವಲ ಪಕ್ಷವಾಗಿ ಉಳಿದಿಲ್ಲ, ಅದು ಈ ದೇಶದ ಮೂಲ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಲು ಹೊರಟಿರುವ ಒಂದು ವ್ಯವಸ್ಥಿತ ಸಂಚು. ಹಿಂದೂಗಳೇ ಈ ದೇಶದ ಎರಡನೇ ದರ್ಜೆಯ ನಾಗರಿಕರು ಎಂಬಂತೆ ವರ್ತಿಸುತ್ತಿರುವ ಕಾಂಗ್ರೆಸ್ ಮತ್ತು ಅದರ ಮಿತ್ರಕೂಟದ ಅಸಲಿ ಬಣ್ಣವನ್ನು ಇಂದಿನ ಪೀಳಿಗೆ ತಿಳಿಯಲೇಬೇಕಿದೆ. ಟಿಎಲ್ ಕರ್ನಾಟಕ ತಾಲಿಬಾನಿ ಸಂಸ್ಕೃತಿಗೆ ಮಣೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ದೇಶಪ್ರೇಮಿಗಳಿಗೆ ಭಯ, ದೇಶದ್ರೋಹಿಗಳಿಗೆ ಹಬ್ಬ. ಟಿಪ್ಪು ಜಯಂತಿ. ಕನ್ನಡಿಗರನ್ನು ಕಟುಕನಂತೆ ಕೊಂದ, ಕೊಡವರ ಮತ್ತು ಮಂಡ್ಯದ ಅಯ್ಯಂಗಾರರ ರಕ್ತ ಹರಿಸಿದ ಟಿಪ್ಪುವಿನ ಜಯಂತಿ ಆಚರಿಸಿ ಬಹುಸಂಖ್ಯಾತರ ಗಾಯದ ಮೇಲೆ ಉಪ್ಪು ಸವರಿದ್ದು ಇದೇ ಕಾಂಗ್ರೆಸ್. ಗಣೇಶೋತ್ಸವದ ಮೇಲೆ ನಿರ್ಬಂಧ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆಯ ಮೇಲೆ ದಾಳಿಯಾದಾಗ ಅಪರಾಧಿಗಳನ್ನು ರಕ್ಷಿಸಿ ಭಕ್ತರನ್ನೇ ಜೈಲಿಗೆ ಹಾಕಿದ ಇವರ ಧೋರಣೆ ಯಾವ ನ್ಯಾಯ? ಪಿಎಫ್ಐ ಮೇಲಿನ ಪ್ರೀತಿ. ಸಮಾಜ ವಿರೋಧಿ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರ ಮೇಲಿದ್ದ ಕೇಸುಗಳನ್ನು ವಾಪಸ್ಸು ಪಡೆದು ರಾಜ್ಯದಲ್ಲಿ ಅರಾಜಕತೆಗೆ ದಾರಿ ಮಾಡಿಕೊಟ್ಟ ಪಾಪದ ಹೊಣೆ ಕಾಂಗ್ರೆಸ್ನದ್ದು. ಟಿಎಲ್ ಕೇರಳದಲ್ಲಿ ಗೋಮಾತೆಯ ಹತ್ಯೆ ಮತ್ತು ರಕ್ತಸಿಕ್ತ ರಾಜಕಾರಣ. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜುಗಲ್ಬಂದಿ ಹೇಗಿದೆಯೆಂದರೆ, ಸಾರ್ವಜನಿಕ ಗೋಹತ್ಯೆ. ಬೀದಿಯಲ್ಲಿ ಹಸುವನ್ನು ಕೊಂದು ಅದರ ಮಾಂಸ ತಿನ್ನುವುದರ ಮೂಲಕ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವಕ್ಕೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಯುವ ಘಟಕದ ವಿಕೃತಿ. ಲವ್ ಜಿಹಾದ್ ಮತ್ತು ಮತಾಂತರ. ಕೇರಳದ ಸಾವಿರಾರು ಹೆಣ್ಣುಮಕ್ಕಳ ಜೀವನ ನಾಶವಾಗುತ್ತಿದ್ದರೂ ಕೇವಲ ವೋಟ್ ಬ್ಯಾಂಕ್ಗಾಗಿ ಮೌನ ವಹಿಸಿ ಉಗ್ರಗಾಮಿ ಸಂಘಟನೆಗಳ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ. ಟಿಎಲ್ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮಾರಣಹೋಮಕ್ಕೆ ಮೌನ ಸಮ್ಮತಿ. ಕಾಂಗ್ರೆಸ್ನ ಪರಮ ಮಿತ್ರರಾದ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಸಂದೇಶ್ ಖಾಲಿ ದೌರ್ಜನ್ಯ. ಹಿಂದೂ ಮಹಿಳೆಯರ ಮೇಲೆ ವ್ಯವಸ್ಥಿತ ಅತ್ಯಾಚಾರಗಳಾದರೂ ಹಿಂದೂಗಳ ಮನೆಗಳನ್ನು ಸುಟ್ಟರೂ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಧ್ವನಿ ಎತ್ತಲಿಲ್ಲ. ವೋಟ್ ಬ್ಯಾಂಕ್ ಕ್ರೌರ್ಯ.
ಅಕ್ರಮ ನುಸುಳುಕೋರರಿಗೆ ಕೆಂಪು ಹಾಸಿ ಹಾಸಿ ಭಾರತದ ಸೈನ್ಯದ ಮೇಲೆಯೇ ಹಲ್ಲೆ ನಡೆಸುವವರಿಗೆ ಈ ಮೈತ್ರಿಕೂಟ ರಕ್ಷಣೆ ನೀಡುತ್ತಿದೆ. ಬಂಗಾಳದಲ್ಲಿ ಹಿಂದೂ ಹಬ್ಬಗಳಿಗೆ ಅನುಮತಿ ಪಡೆಯಲು ನ್ಯಾಯಾಲಯಕ್ಕೆ ಹೋಗಬೇಕಾದ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ದೇಶಕ್ಕೆ ಶಾಪ. ಅಫ್ಜಲ್ ಗುರುವನ್ನು ಸಾಹೇಬ್ ಎನ್ನುವವರು ಇವರು. ಕಾಶ್ಮೀರದ 370ನೇ ವಿಧಿ ತೆಗೆದಾಗ ಪಾಕಿಸ್ತಾನದ ಭಾಷೆಯಲ್ಲಿ ಮಾತನಾಡಿದವರು. ಇವರಿಗೆ ಭಾರತದ ಸಂವಿಧಾನಕ್ಕಿಂತ ಶರಿಯತ್ ಮುಖ್ಯ, ದೇಶದ ಭದ್ರತೆಗಿಂತ ವೋಟ್ ಬ್ಯಾಂಕ್ ಮುಖ್ಯ. ಸಹೋದರರೇ, ಎಚ್ಚರವಾಗಿರಿ. ಯಾರು ನಿಮ್ಮ ಹಬ್ಬಗಳನ್ನು ನಿಷೇಧಿಸುತ್ತಾರೋ, ಯಾರು ನಿಮ್ಮ ಸಂಸ್ಕೃತಿಯನ್ನು ತುಳಿಯುತ್ತಾರೋ, ಯಾರು ದೇಶದ್ರೋಹಿಗಳಿಗೆ ಬಿರಿಯಾನಿ ಉಣಿಸುತ್ತಾರೋ ಅಂತಹ ಶಕ್ತಿಗಳನ್ನು ಹೂತುಹಾಕುವ ಕಾಲ ಬಂದಿದೆ. ಈ ದೇಶ ಭಾರತೀಯರದ್ದೇ ಹೊರತು ಪರಕೀಯರ ಗುಲಾಮರದ್ದಲ್ಲ.